ಮಹಾಶಿವರಾತ್ರಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಶಿವನಿಗೆ ಸಮರ್ಪಿತವಾದ ಹಬ್ಬ. ಈ ದಿನದಂದು ಭಕ್ತರು ಉಪವಾಸ, ಜಾಗರಣೆ ಮತ್ತು ಶಿವನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಮಹಾಶಿವರಾತ್ರಿಯ ಮಹತ್ವ. ಶಿವ ಮತ್ತು ಪಾರ್ವತಿಯ ವಿವಾಹ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ಪಾರ್ವತಿಯ ವಿವಾಹ ನಡೆಯಿತು. ಶಿವನ ಲಿಂಗರೂಪ. ಈ ದಿನದಂದು ಶಿವನು ಲಿಂಗರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗಿದೆ. ಅಜ್ಞಾನದ ನಿವಾರಣೆ. ಶಿವರಾತ್ರಿಯ ಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಪಾಪಗಳ ವಿಮೋಚನೆ. ಈ ದಿನ ಶಿವನನ್ನು ಪೂಜಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಮಹಾಶಿವರಾತ್ರಿಯ ಆಚರಣೆಗಳು. ಉಪವಾಸ. ಭಕ್ತರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ. ಜಾಗರಣೆ. ರಾತ್ರಿಯಿಡೀ ಶಿವನ ಭಜನೆ ಮತ್ತು ಕೀರ್ತನೆಗಳನ್ನು ಹಾಡುತ್ತಾರೆ. ಶಿವಲಿಂಗಕ್ಕೆ ಅಭಿಷೇಕ. ಶಿವಲಿಂಗಕ್ಕೆ ಹಾಲು, ಜೇನುತುಪ್ಪ ಮತ್ತು ನೀರನ್ನು ಅಭಿಷೇಕ ಮಾಡುತ್ತಾರೆ. ಬಿಲ್ವಪತ್ರೆ ಅರ್ಪಣೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿಯ ಕಥೆಗಳು. ಶಿವ ಮತ್ತು ಪಾರ್ವತಿಯ ವಿವಾಹ. ಶಿವ ಮತ್ತು ಪಾರ್ವತಿಯ ವಿವಾಹದ ಕಥೆಯು ಮಹಾಶಿವರಾತ್ರಿಯ ಮುಖ್ಯ ಕಥೆಗಳಲ್ಲಿ ಒಂದಾಗಿದೆ. ಸಮುದ್ರ ಮಂಥನ. ಸಮುದ್ರ ಮಂಥನದ ಸಮಯದಲ್ಲಿ ವಿಷವನ್ನು ಕುಡಿದು ಶಿವನು ಜಗತ್ತನ್ನು ರಕ್ಷಿಸಿದ ಕಥೆಯೂ ಸಹ ಪ್ರಮುಖವಾಗಿದೆ. ಮಹಾಶಿವರಾತ್ರಿಯನ್ನು ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇರುವ ಹಿಂದೂಗಳು ಆಚರಿಸುತ್ತಾರೆ. ಇದು ಭಕ್ತಿ, ತ್ಯಾಗ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ. ಶಿವನಿಗೆ ಇಷ್ಟವಾದ ಹೂವುಗಳು. ಬಿಲ್ವಪತ್ರೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ದಾಸವಾಳ. ಕೆಂಪು ದಾಸವಾಳ ಶಿವನಿಗೆ ಬಹಳ ಇಷ್ಟ. ಮಲ್ಲಿಗೆ. ಪರಿಶುದ್ಧತೆ ಮತ್ತು ಶಾಂತಿಯ ಸಂಕೇತ. ಎಕ್ಕದ ಹೂವು. ಶಿವನಿಗೆ ಪ್ರಿಯವಾದ ಹೂವು. ಕಮಲದ ಹೂವು. ಶಿವನಿಗೆ ಅರ್ಪಿಸಿದರೆ ನಕ್ಷತ್ರಗಳ ಫಲವು ಉತ್ತಮವಾಗುವುದು. ಶಂಖಪುಷ್ಪ ಮತ್ತು ಬಿಲ್ವಪತ್ರೆ. ಜೀವನದಲ್ಲಿ ವೈಭವವನ್ನು ಅನುಭವಿಸಬಹುದು. ಅಗಸೆ ಹೂವು. ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಪಾರಿಜಾತ. ಸಂತೋಷ ಮತ್ತು ಸಂಪತ್ತು ದೊರೆಯುತ್ತದೆ. ಮಹಾಶಿವರಾತ್ರಿ. ಮಹಾಶಿವರಾತ್ರಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ಹಬ್ಬವಾಗಿದೆ. ಈ ದಿನದಂದು ಭಕ್ತರು ಶಿವನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಶಿವನಿಗೆ ಪ್ರಿಯವಾದ ಹೂವುಗಳು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ. ಈ ದಿನ ಶಿವನನ್ನು ಪೂಜಿಸುವುದರಿಂದ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ.